Hi guys everyone, my name is Nikhil from Mysore. ನಾನು ಇವತ್ತು ಕನ್ನಡ ಬ್ಲಾಗಿಂಗ್ ಮಾಡ್ತಿದ್ದೀನಿ. ಫಸ್ಟ್ ಬ್ಲಾಗು ಸಖತ್ ಸಪೋರ್ಟ್ ಮಾಡಿ, ಲೈಕ್ ಸಬ್ಸ್ಕ್ರೈಬ್ ಮಾಡಿ. ಹಲೋ ಗೈಸ್, ನಾನು ಇವತ್ತು ಬೌಲಿಂಗ್ ಬಗ್ಗೆ ಹೇಳ್ಕೊಡ್ತಿದ್ದೀನಿ. ಫಸ್ಟ್ ಈ ಲೈನ್ ಮತ್ತು ಈ ಲೈನ್ ಥೀಮಲ್ಲಿ ಇಲ್ಲಿ ಜಾಯಿನ್ ಮಾಡ್ಕೊಂಡು ಟೈಟಾಗಿ ಇಟ್ಕೊಂಡು ಈ ಕಿರೋ ಇದು ಇಟ್ಕೊಂಡು ಆಮೇಲೆ ಈ ಲೈನ್ ಮೇಲೆ ಹೆಬ್ಬೆಟ್ಟಿಟ್ಟು ಈ ಕಡೆ ತಿರುಗಿಸ್ಬೇಕು. ಈ ಥರ ಅವಾಗ ಮತ್ತೆ ತೋರಿಸ್ತೀನಿ. ಗೈಸ್ ಆಮೇಲೆ ರೈಟ್ ಆರ್ಮ್ ಆಫ್ ಸ್ಪಿನ್, ಅದಕ್ಕೆ ನಾವು ಸೇಮ್ ಥರ ಇಟ್ಕೋಬೇಕು, ಆದರೆ ಸ್ವಲ್ಪ ಲೂಸಾಗಿ ಇಟ್ಕೋಬೇಕು. ಲೂಸಾಗಿ ಇಟ್ಕೊಂಡು ಈ ಥರ ಆವಾಗ ಆಫ್ ಸ್ಪಿನ್ ಆಗುತ್ತೆ. ಗೈಸ್ ಇವಾಗ ಪೇಸಿಗೆ ನಾವು ಇವೆರಡು ಫಿಂಗರ್ನ ಜಾಯಿನ್ ಮಾಡ್ಕೊಂಡು ಮಧ್ಯದಲ್ಲಿ ಇಟ್ಕೊಳ್ಬೇಕು. ಮಧ್ಯದಲ್ಲಿ ಇಟ್ಕೊಂಡಾದ್ಮೇಲೆ ಈ ಥರ ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ಫಾಸ್ಟ್ ಹ್ಯಾಂಡ್ ಸ್ಪಿನ್ನಿಂಗ್ ಅಂದರೆ ಫುಲ್. ಆಮೇಲೆ ನೆಕ್ಸ್ಟ್ ಯಾಕರ್ ಅಂದರೆ ಸೀದಾ ಫಸ್ಟ್ ಪಿಚ್ಚು ಗೈಸ್. ಫಸ್ಟ್ ಪಿಚ್ಚು ಕಾಲು ಬ್ಯಾಟ್ ಮಧ್ಯದಲ್ಲಿ ಬಿದ್ದು ಆಡಬೇಕು. ಅದನ್ನು ಯಾಕರ್ ಅಂತಾರೆ, ಮಾಡಿ ತೋರಿಸ್ತೀನಿ. ಅದೊಬ್ಬ ಅದು ಯಾಕರ್ ಗೈಸ್. ವಿಕೆಟ್ ಇಟ್ಟಿದ್ದಾರೆ, ವಿಕೆಟ್ ಇಟ್ಟಿಲ್ಲ, ನಾವು ಆಲೆಂಡ್ ಇದು ಇಟ್ಕೊಂಡಿದ್ದೀವಿ. ಸೇಮ್ ಪೇಸಲ್ಲಿ ಯಾಕರ್ ಹಾಕಬೇಕು. ಗೈಸ್ ಏನು ಮಾಡಬೇಕು ಗೊತ್ತಾ, ಸುಮ್ಮನೆ ಕಾಲಿಗೆ ಫಸ್ಟ್ ಪಿಚ್ ಬಿಡಿಸ್ಬೇಕು. ಸರ್ ವಿಕೆಟ್ ಬಿಡಿಸ್ಬೇಕು ಅಂದರೆ ಸ್ಟ್ರೈಟ್ ಗೈಸ್ ಬಾಲ್ ಸಿಕ್ಕಿದೆ. ಈಗ ನೆಕ್ಸ್ಟ್ ನಾವು ಬ್ಯಾಟಿಂಗ್ ಟಿಪ್ಸ್ ಹೇಳ್ಕೊಡ್ತೀನಿ. ಈಗ ನೆಕ್ಸ್ಟ್ ಬ್ಯಾಟಿಂಗ್ ಟಿಪ್ಸ್ಗಿಂತ ಮುಂಚೆ ಹೋಗೋದಕ್ಕಿಂತ ಮುಂಚೆ ಲೆಫ್ಟ್ ಹ್ಯಾಂಡ್ ರೈಟ್ ಲೆಫ್ಟ್ ಆಫ್ ಸ್ಪಿನ್ ಸಖತ್ ಈಸಿ. ಲೆಗ್ ಸ್ಪಿನ್ ಮಾಡ್ತೀರ ಅಲ್ಲಿಗೆ ತಿರುಗಿಸಿ ಆಫ್ ಸ್ಪಿನ್ ಆಗುತ್ತೆ. ನೀವು ಲೆಗ್ ಸ್ಪಿನ್ ಅಂದರೆ ಅವ್ರಿಗೆ ಕನ್ಫ್ಯೂಸ್ ಮಾಡೋಕ್ಕಾಗ್ತದೆ ಅಷ್ಟೇ. ಆಮೇಲೆ ಈಗ ನೆಕ್ಸ್ಟು ಗೂಗ್ಲಿ ಬಾಲ್ ಬಾಲ್ನ ಮ್ಯಾಚಸಲ್ಲಿ ಹಾಕಂಗಿಲ್ಲ, ಯಾಕಂದರೆ ಅದು 5 ರನ್ ಪೆನಲ್ಟಿನಾರು ಕೊಡ್ಬೋದು. ಅದಕ್ಕೆ ಫಸ್ಟು ಇಲ್ಲಿಗೆ ಇಡಬೇಕು, ಆಮೇಲೆ ಈ ಥರ ಇಟ್ಕೋಬೇಕು. ಈ ಥರ ಇಟ್ಟಾದ್ಮೇಲೆ ವಿಕೆಟ್ ಪಕ್ಕಕ್ಕೆ ಹಾಕ್ಬೇಕು. ಗೈಸ್ ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ವಿಡಿಯೋದಿಂದ ನಾವು ಬ್ಯಾಟಿಂಗ್ ಟಿಪ್ಸ್ ಹೇಳ್ಕೊಡ್ತೀವಿ. ಅಷ್ಟೊತ್ತು ಗಂಟೆ ನೀವು ಸಿಗ್ತಾ ಇರಿ. ಬಾಯ್.